ನಮಸ್ತೆ ನನ್ನೆಲ್ಲ ಆತ್ಮೀಯ ಭಾವಿ ಶಿಕ್ಷಕರಿಗೆ ನಮಸ್ಕಾರಗಳು. ಇದು ಇವತ್ತಿನ ನಮಸ್ತೆ ನನ್ನೆಲ್ಲ ಆತ್ಮೀಯ ಭಾವಿ ಶಿಕ್ಷಕ ಬಂಧುಗಳಿಗೆ ನಮಸ್ಕಾರಗಳು. ಇವತ್ತಿನ ಕ್ಲಾಸಸ್ ಕಂಪ್ಯೂಟರ್ ಬಗ್ಗೆ ಭಾಳ ಅದ್ಭುತವಾದಂಥ ಕ್ಲಾಸಸ್ಸನ್ನು ನಿಮ್ಮ ಮುಂದೆ ತೊಗೊಂಡು ಬಂದಿದ್ದೀನಿ. PSTR ಅಭ್ಯರ್ಥಿಗಳಿಗೋಸ್ಕರ ಇಲಾಖೆಯಲ್ಲಿ ಸೂಚಿಸಿರುವಂತಹ ಕಂಪ್ಯೂಟರ್ ಪಠ್ಯಕ್ರಮದ ಅನುಗುಣವಾಗಿ ಈ ಒಂದು ಕ್ಲಾಸಸ್ಗಳನ್ನು ನಾನು ಮಾಡ್ತಾ ಇದ್ದೇನೆ. ಈ ಗಣಕಯಂತ್ರದ ಪರಿಚಯ ಅಂತಕ್ಕಂಥದ್ದು ಕಂಪ್ಯೂಟರ್ ಅಂತಕ್ಕಂಥದ್ದು 25 ಮಾರ್ಚಿಗೆ ಏನದ ನಮಗೆ PSTR ಅಭ್ಯರ್ಥಿಗಳಿಗೆ 25 ಮಾರ್ಚಿನ ಕಂಪ್ಯೂಟರ್ ಇರುತ್ತದೆ. ಈ ಒಂದು 25 ಮಾರ್ಚಿನ ಕಂಪ್ಯೂಟರನ್ನು ಇವತ್ತಿನ ಕಂಪ್ಯೂಟರ್ ಗಣಕಯಂತ್ರದ ಪರಿಚಯವನ್ನು ನಾವು ನೋಡ್ತಾ ಇದ್ದೇವೆ. ಭಾಳಷ್ಟು ಶ್ರಮಪಟ್ಟು ಈ ಒಂದು ನೋಟ್ಸನ್ನು ನಾನು ರೆಡಿ ಮಾಡಿದ್ದೇನೆ. ದಯವಿಟ್ಟು ತಾವೆಲ್ಲರೂ ಕೂಡ ಇದನ್ನು ವೀಕ್ಷಣೆ ಮಾಡಿದು ಮತ್ತು ಅದರ ಜೊತೆಗೆ ಏನದ ಒಂದು ಲೈಕ್ ಮಾಡಿರಿ. ಅದ್ರ ಜೊತೆಗೇ ಮತ್ತೊಬ್ಬರಿಗೆ ಏನದ ನಿಮ್ಮ ಗೆಳೆಯರಿಗೆ ಏನದ ಓದ್ಕೊಳ್ಳಿಕ್ಕೆ ಅನುಕೂಲ ಆಗಲಿ ಅನ್ನುವಂಥದ್ರ ಜೊತೆಗೆ ಶೇರ್ ಮಾಡಿರಿ ಅನ್ನುವಂಥ ವಿಚಾರವನ್ನು ನಿಮಗೆ ಹೇಳ್ತಾ ಇದ್ದೀನಿ. ಯಾರು ಇನ್ನೂ ಸಬ್ಸ್ಕ್ರೈಬರ್ ಆಗಿಲ್ಲ ಸಬ್ಸ್ಕ್ರೈಬರ್ ಆಗಿರಿ, ಯಾಕಂದರೆ ನಾನು ಮಾಡುವಂಥ ಕ್ಲಾಸಸ್ಗಳನ್ನು ಸಂಪೂರ್ಣವಾಗಿ ನಿಮಗೆ ನೋಟಿಫೈ ಆಗ್ತದಂತ ಹೇಳ್ತಾ ಈ ಒಂದು ಗಣಕಯಂತ್ರದ ಬಗ್ಗೆ ಇವತ್ತು ನಾವು ಅಭ್ಯಾಸ ಮಾಡೋಣ. ಏನಪ್ಪ ಅಂತಂದರೆ ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ಕೂಡ ಗಣಕಯಂತ್ರವನ್ನು ಅಂತಕ್ಕಂಥದ್ದು ಕಂಪ್ಯೂಟರ್ ಅಂತಕ್ಕಂಥದ್ದು ಭಾಳಷ್ಟು ಅಜರಾಮರವಾಗಿರ್ತಕ್ಕಂಥದ್ದು ಈಗಿನ ದಿನಮಾನಗಳಲ್ಲಿ ಕಂಪ್ಯೂಟ್ರಿಗ ಅಂತ ನಾವು ನೋಡ್ತೀವಿ. ಈ ಕಂಪ್ಯೂಟ್ರಿಗ ಅಂತ ನೋಡಿದಾಗ ನಮ್ಮೆಲ್ಲರಿಗೂ ಕೂಡ ಶಿಕ್ಷಕರಾದಂಥವ್ರು 4 ಗೋಡೆಯ ಮಧ್ಯದಲ್ಲಿರ್ತಕ್ಕಂಥ ಶಾಲಾ ಶಿಕ್ಷಕರಿಗೂ ಕಂಪ್ಯೂಟರ್ ಏಕೆ ಬೇಕು ಅನ್ನೋದ್ರ ಬಗ್ಗೆ ನಾವು ನೋಡಿದಾಗ ಮಕ್ಕಳಿಗೆ ಈಗಿನ ದಿನಮಾನಗಳಲ್ಲಿ ಪ್ರತಿಯೊಂದು ಕೂಡ ಕಂಪ್ಯೂಟರ್ ಮುಖಾಂತರದಿಂದ ಕ್ಲಾಸಸ್ಗಳನ್ನು ಮಾಡುವಂಥ ವಿಚಾರವನ್ನು ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ಇಲ್ಲಿ ಕಂಪ್ಯೂಟರ್ನ ಅಂತಕ್ಕಂಥದ್ದು ಪ್ರತಿಯೊಬ್ಬರಿಗೂ ಅವಶ್ಯಕವಾಗಿ ಬೇಕೇ ಎನ್ನುವಂಥ ವಿಚಾರವನ್ನು ನೋಡಿದಾಗ ಹಾಗಾದರೆ ಕಂಪ್ಯೂಟರ್ ಅಂದರೆ ಏನು, ಕಂಪ್ಯೂಟರ್ ಅದರ ಅರ್ಥ ಏನು ಅಂತ ಅನ್ನೋದರ ಬಗ್ಗೆ ನೋಡೋಣ. ಕಂಪ್ಯೂಟರ್ ಎಂಬುದು ಆಂಗ್ಲ ಭಾಷೆಯಲ್ಲಿ ಕಂಪ್ಯೂಟರ್ ಅಂತ ಕರಿತೀವಿ. ಗಣಕಯಂತ್ರ ಅನ್ನೋದು ಒಂದು ಆಂಗ್ಲ ಭಾಷೆಯಲ್ಲಿ ಕಂಪ್ಯೂಟರ್ ಅಂತ ಕರಿತೀವಿ. ಇದು ಲ್ಯಾಟಿನ್ ಭಾಷೆಯ ಕಂಪ್ಯೂಟರೇ ಅಂತಕ್ಕಂಥ ಪದದಿಂದ ಬಂದೈತಿ. ಈ ಲ್ಯಾಟಿನ್ ಭಾಷೆಯಲ್ಲಿ ಕಂಪ್ಯೂಟರೇ ಅಂದರೆ ಕಂಪೋಟ್, ಕ್ಯಾಲ್ಕುಲೇಟ್, ಸುಮಪ್, ಗಣನೆ, ಲೆಕ್ಕಾಚಾರ ಅಂತಕ್ಕಂಥದ್ದು ಕರಿತೀವಿ. ಕಂಪ್ಯೂಟರ್ ಮೊದಲಿಗೆ ಫಸ್ಟ್ಗೆ ಬಳಸ್ತದ್ದು ಎದಕ್ಕೋಸ್ಕರ ಅಂತಂದರೆ ಲೆಕ್ಕಾಚಾರಕ್ಕೋಸ್ಕರ ಬಳಸ್ತಾ ಇದ್ರು. ಯಾವುದಕ್ಕೆ ಬಳಸ್ತಾ ಇದ್ರು ಅಂತಂದರೆ ಲೆಕ್ಕಾಚಾರಕ್ಕೋಸ್ಕರ ಬಳಸ್ತಾ ಇದ್ದರು. ಈ ಲೆಕ್ಕಾಚಾರಕ್ಕೋಸ್ಕರ ಬಳಸಿದಂಥ ಕಂಪ್ಯೂಟರನ್ನು ನಾವು ಇಲೆಕ್ಟ್ರಾನಿಕ್ ಡಾಟಾ ಪ್ರೊಸೆಸಿಂಗ್ ಡಿವೈಸ್ ಅಂತ ನಾವು ಕರಿತೀವಿ. EDF ಅಂತ ನಾವು ನೋಡಿದಾಗ ಇಲೆಕ್ಟ್ರಾನಿಕ್ ಡಾಟಾ ಪ್ರೊಸೆಸಿಂಗ್ ಡಿವೈಸ್ ಅಂತ ನಾವು ಕರಿತೀವಿ, ಸಾಧನ ಅಂತ ಕರಿತೀವಿ. ವಿದ್ಯುನ್ಮಾನ ದತ್ತಾಂಶಗಳನ್ನು ಸಂಗ್ರಹಿಸುವಂಥದ್ದನ್ನದ ನಾವು ಸಾಧನ ಅಂತ ಕರಿತೀವಿ ಗಣಕಯಂತ್ರವನ್ನು. ಈ ಗಣಕಯಂತ್ರವು ಆಗಮ ಸಂಸ್ಕರಣ, ನಿರ್ಗಮ ವಿದ್ಯುನ್ಮಾನ ಯಂತ್ರ ಅಂತ ಕರಿತೀವಿ. ಹಿಂಗಂದ್ರೆ ಏನು ಅಂತ ಟೆನ್ಷನ್ ತೊಗೋಬೇಡ್ರಿ, ಮುಂದೆ ಹೋಗ್ತಾ ಗೊತ್ತಾಗುತ್ತೆ. ದಯವಿಟ್ಟು ಸ್ವಲ್ಪ ಏನದ ತಾಳ್ಮೆಯಿಂದ ಕ್ಲಾಸಸ್ಸನ್ನು ನೋಡ್ರಿ. ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ ಈ ಒಂದು ಕಂಪ್ಯೂಟರ್ ಅಂತಕ್ಕಂಥದ್ದು ಸಡನ್ಲಿ ಒಂದೇ ದಿನದಾಗ ಮತ್ತು ಒಂದೇ ವರ್ಷನಾಗ ಏನದು ರೆಡಿಯಾದಂಥ ಮಷೀನ್ ಅಲ್ಲ, ಒಂದು ಯಂತ್ರ ಅಲ್ಲ. ಇದು ಸತತ ಸುಮಾರು 15ರಿಂದ 20 ವರ್ಷಗಳ ಕಾಲ ಸತತ ಏನದ ಬೆಳವಣಿಗೆಯ ಮುಖಾಂತರ ಅದನ್ನು ಹಿಡ್ಕೊಂಡು ಕೊನೆಗೆ ಈ ಒಂದು ವಿಚಾರದಲ್ಲಿ ಏನದ ಇಲ್ಲಿಗೆ ತಂದು ನಿಂದ್ರಿಸಿದ್ದಾರೆ. ಅದು ಯಾವ ರೀತಿಯಾಗಿತ್ತು ಅಂತಂದರೆ ಗಣಕಯಂತ್ರ ಅಂತಕ್ಕಂಥದ್ದು ತಲೆಮಾರುಗಳಿಂದ ಬಂದಂಥದ್ದು, ಪೀಳಿಗೆಯಿಂದ ಪೀಳಿಗೆಗೆ ಬಂದಂಥದ್ದು. ಫಸ್ಟ್ನೇ ಪೀಳಿಗೆ ಏನದಲ್ಲ, 1ನೇ ಪೀಳಿಗೆ ಅಂತ ನಾವು ಕರಿತೀವಿ. 1946ರಿಂದ 45ರವರೆಗೆ. ಈ 1946ರಿಂದ 45ರವರೆಗೆ ಬಂದಂತಹ ಈ ಒಂದು ತಲೆಮಾರು 1ನೇ ತಲೆಮಾರು ಅಂತ ನಾವು ಕರಿತೀವಿ. ಆ ತಲೆಮಾರಿನಲ್ಲಿ ವಿದ್ಯುನ್ಮಾನ ಉಪಕರಣ ಏನಂತ ಬಳಸಿದ್ರು ಅಂತಂದರೆ ನಿರ್ವಾತ ನಳಿಕೆಯನ್ನು ಅಂತ ಬಳಸಿದರು. ಅದನ್ನು ನಾವು ನಿರ್ವಾತ ನಳಿಕೆ, ವ್ಯಾಕ್ಯೂಮ್ ಟ್ಯೂಬ್ ಅಂತ ನಾವು ಕರಿತೀವಿ. ಕೇಳ್ತಾನೆ ಪ್ರಶ್ನೆ ಕೇಳಿದ್ದಾನೆ, 2017ರಲ್ಲಿ ಕೇಳಿದ್ದಾನೆ ಶಿಕ್ಷಕರ ನೇಮಕಾತಿಯಲ್ಲಿ. 1ನೇ ಪೀಳಿಗೆ ಕಂಪ್ಯೂಟರ್ನಲ್ಲಿ ಬಳಸಿದಂಥ ವಿದ್ಯುನ್ಮಾನ ಉಪಕರಣ ಯಾವುದು ಅಂತ ಕೇಳಿದ್ದಾನೆ. ಹಾಗಾದರೆ 1ನೇ ಪೀಳಿಗೆಯಲ್ಲಿ ಬಳಸಿದಂಥ ವಿದ್ಯುನ್ಮಾನ ಉಪಕರಣ ಯಾವುದು ಅಂತಂದರೆ ನಿರ್ವಾತ ನಳಿಕೆ ಅಥವಾ ವ್ಯಾಕ್ಯೂಮ್ ಟ್ಯೂಬ್ ಅಂತ ನಾವು ಕರಿತೀವಿ. ಎರಡೂ ಒಂದೇ. ಈ ಒಂದು ವಿಚಾರವನ್ನು ನೋಡಿದಾಗ ಈ ಒಂದು ವೇಗವನ್ನು ನೋಡ್ತೀವಿ. 1000 NS ವೇಗದಲ್ಲಿ ಏನದ 1ನೇ ಪೀಳಿಗೆ ಕಂಪ್ಯೂಟರ್ ಏನದ ಓಡ್ತಾ ಇತ್ತು. ಭಾಷೆ ಅಂತ ಬಂದಾಗ ಯಾಂತ್ರಿಕ ಭಾಷೆಯಾಗಿತ್ತು. ಯಾವುದಕ್ಕೆ 1ನೇ ಪೀಳಿಗೆ ಕಂಪ್ಯೂಟರ್ ಯಾವುದಕ್ಕಾಗಿ ಬಳಸ್ತಿದ್ರು ಅಂತಂದರೆ ವಿಜ್ಞಾನ ಕ್ಷೇತ್ರಕ್ಕಾಗಿ ಬಳಸ್ತಾ ಇದ್ರು. ತದನಂತರ
ಎರಡನೇ ಪೀಳಿಗೆ ಕಂಪ್ಯೂಟರನ್ನು 1946ರಿಂದ 1965ರವರೆಗೆ ಪ್ರಾರಂಭ ಮಾಡಿದರು. ಇಷ್ಟರಲ್ಲಿರ್ತಕ್ಕಂಥ ಅವಧಿಯಲ್ಲಿ ಆ ಒಂದು ಎರಡನೇ ಪೀಳಿಗೆ ಕಂಪ್ಯೂಟರ್ಗೆ ಬಳಸಿದಂಥ ವಿದ್ಯುನ್ಮಾನ ಉಪಕರಣ ಯಾವುದು ಅಂತಂದರೆ ಟ್ರಾನ್ಸಿಸ್ಟರ್ ಅಂತ ಬಳಸ್ತಾರೆ. ಈ ಟ್ರಾನ್ಸಿಸ್ಟರ್ ಚಿತ್ರ ಹೀಗಿದೆ. 30 NS ವೇಗದಲ್ಲಿನದ ಸ್ಪೀಡ್ನಲ್ಲಿತ್ತು ಟ್ರಾನ್ಸಿಸ್ಟರ್ ಬಳಸ್ಕೊಂಡಂಥ ಎರಡನೇ ಪೀಳಿಗೆ ಕಂಪ್ಯೂಟರ್. ಅದರ ಭಾಷೆ ಜೋಡಣಾ ಭಾಷೆಯಾಗಿತ್ತು. ಔದ್ಯೋಗಿಕ ಮತ್ತು ವಿಜ್ಞಾನ ಕ್ಷೇತ್ರಕ್ಕಾಗಿ ಬಳಸ್ತಾ ಇದ್ರು. ನೆಕ್ಸ್ಟ್ ಬಂದಂಥದ್ದೇ ಮೂರನೇ ಪೀಳಿಗೆ ಕಂಪ್ಯೂಟರ್ ಅಂತ ನೋಡ್ತೇವೆ. ಈ ಮೂರನೇ ಪೀಳಿಗೆ ಕಂಪ್ಯೂಟರಲ್ಲಿ ICಗಳನ್ನು ಬಳಸ್ತಾ ಇದ್ರು. SSICಗಳನ್ನು ಮತ್ತು MSICಗಳನ್ನು ಬಳಸ್ತಾ ಇದ್ರು. ಈ ಒಂದು ಪೀಳಿಗೆಯ ಕಂಪ್ಯೂಟರ್, ಮೂರನೇ ಪೀಳಿಗೆ ಕಂಪ್ಯೂಟರ್ನಲ್ಲಿ IC ಅಂದರೆ ಹೀಗಿರುತ್ತಿತ್ತು. ಅದು ಎಷ್ಟು ವೇಗದಲ್ಲಿತ್ತು ಅಂತಂದರೆ 5 NS ವೇಗದಲ್ಲಿತ್ತು. ಅದರ ಭಾಷೆ ಉನ್ನತ ಭಾಷೆಯಾಗಿತ್ತು. ಹಾಗೆಯೇ ಅದರ ಎದರಿಗೋಸ್ಕರ ಬಳಸ್ತಾ ಇದ್ರು ಅಂದರೆ ಡಾಟಾ ಬೇಸ್ಗಳಿಗೋಸ್ಕರ ಬಳಸ್ತಾ ಇದ್ರು. ಮ್ಯಾನೇಜ್ಮೆಂಟಿಗೆ ಏನದ DBMSಗಳಿಗೋಸ್ಕರ ಏನದ ಬಳಸ್ತಾ ಇದ್ರು. ತದನಂತರ ನಾಲ್ಕನೇ ಪೀಳಿಗೆ ಕಂಪ್ಯೂಟರ್ 1976ರಿಂದ ಬರ್ತದೆ. ಅಲ್ಲಿ ಮೈಕ್ರೋ ಪ್ರೊಸೆಸರ್ ಅಂತ ಬಳಸ್ತಾರೆ. ಮೈಕ್ರೋ ಪ್ರೊಸೆಸರ್ ಅಂತಕ್ಕಂಥದ್ದು MSIC ಮತ್ತು LSIC ಅಂತ ಬಳಸ್ತಾರೆ. 1NS ಅಂತ ಸೆಕೆಂಡ್ ಅಂತ ನಾವು ನೋಡ್ತೀವಿ. ಅದ್ರ ಭಾಷೆಯು ಕೂಡ ಉನ್ನತ ಭಾಷೆಯಾಗಿತ್ತು. ಅದನ್ನು ಎಲ್ಲಿ ಬಳಸ್ತಿದ್ರು ಅಂದರೆ ಪರ್ಸ್ನಲ್ ಕಂಪ್ಯೂಟರ್, PC, ಲ್ಯಾಪ್ಟಾಪ್ಗಳಲ್ಲಿ ಬಳಸ್ತಾ ಇದ್ರು. ಅದನಂತರ 5ನೇ ಪೀಳಿಗೆ ಕಂಪ್ಯೂಟರ್ನ ನಾವು ನೋಡ್ತೀವಿ. 5ನೇ ಪೀಳಿಗೆ ಕಂಪ್ಯೂಟರ್ದಲ್ಲಿ ಮೈಕ್ರೋ ಪ್ರೊಸೆಸರ್ ಅಂತ ಬಳಸ್ತಾ ಇದ್ದೀವಿ. ಈ ಮೈಕ್ರೋ ಪ್ರೊಸೆಸರ್ ಅಂತಕ್ಕಂಥದ್ದು ಅದು 0.3 NS ವರೆಗೆ ಏನದ ಸ್ಪೀಡ್ನಲ್ಲಿತ್ತು. ಉನ್ನತ ಭಾಷೆಯಲ್ಲಿದೆ. ಅದು ಕೃತಕ ಬುದ್ಧಿಮತ್ತೆಯನ್ನು ಪತ್ತೆ ಹಿಡಿಯುವಗೋಸ್ಕರ ಏನದ ಈ ಒಂದು ವಿಚಾರವನ್ನು ಬಳಸ್ತಾ ಇದ್ರು. ತದನಂತರ ಇವೆಲ್ಲ 5 ತಲೆಮಾರುಗಳಿಂದ ಬಂದಂಥ ಕಂಪ್ಯೂಟರು, ನಾನು ನಿಮಗೆ ಒಂದು ಹೇಳ್ತೀನಿ. ಇಲ್ಲಿ ಯಾವುದು ಥರನಾಗಿ ಪ್ರಶ್ನೆಗಳನ್ನು ಕೇಳಬಹುದು ಅನ್ನೋದ್ರ ಬಗ್ಗೆ ನಾವು ನೋಡಿದಾಗ, ಯಾವುದು ಥರನಾಗಿ ಪ್ರಶ್ನೆಗಳನ್ನು ಕೇಳ್ತಾನೆ ಅಂತ ಅಂದರೆ, ಈ ಒಂದು 1ನೇ ಪೀಳಿಗೆ ಕಂಪ್ಯೂಟರ್ನಲ್ಲಿ ಬಳಸಿದಂಥ ವಿದ್ಯುನ್ಮಾನ ಉಪಕರಣ ಯಾವುದು ಅಂತ ಕೇಳ್ತಾನೆ. 2ನೇ ಪೀಳಿಗೆಯಲ್ಲಿ ಬಳಸಿದಂಥ ವಿದ್ಯುನ್ಮಾನ ಉಪಕರಣಗಳು ಯಾವುದು ಅಂತ ಕೇಳ್ತಾನೆ. 3ನೇ ಪೀಳಿಗೆಯಲ್ಲಿ ಬಳಸಿದಂಥ ವಿದ್ಯುನ್ಮಾನ ಉಪಕರಣಗಳನ್ನು ಯಾವುದು ಅಂತ ಕೇಳ್ತಾನೆ. ಇವು 4 ಮತ್ತು 5 ಅಷ್ಟು ನಾನು ಕೇಳಲ್ಲ ಅಂತ ಅಂದ್ಕೊಂಡಿದ್ದೀನಿ. ಉಲ್ಟಾನು ಕೇಳ್ಬೋದು. ನಿರ್ವಾತ ನಳಿಕೆ ಅಥವಾ ವ್ಯಾಕ್ಯೂಮ್ ಟ್ಯೂಬ್ ಎಷ್ಟನೇ ತಲೆಮಾರುಗಳಲ್ಲಿ ಬಳಸಲಾಗಿತ್ತು ಅಂತ ಕೇಳ್ಬೋದು. ಟ್ರಾನ್ಸಿಸ್ಟರ್ಗಳನ್ನು ಯಾವ ತಲೆಮಾರಿನಲ್ಲಿ ಬಳಸಲಾಗಿತ್ತು ಅಂತ ಕೇಳಬಹುದು. ICಗಳನ್ನು ಯಾವ ತಲೆಮಾರಿನಲ್ಲಿ ಬಳಸಲಾಗಿತ್ತು ಅಂತ ಕೇಳಬಹುದು. ಇವಿಷ್ಟೆಲ್ಲ ಕಂಪಲ್ಸರಿಯಾಗಿ ಕೇಳುವಂಥ ಕ್ವಶನ್ಗಳನ್ನು ನಾವು ನೋಡ್ತಾ ಇದ್ದೀವಿ. ಈಗ ಈ ಕಡೆ ಬಂದಾಗ ಈ ಸ್ಪೀಡ್ ಕೇಳೋದಿಲ್ಲ, ಯಾಂತ್ರಿಕ ಭಾಷೆಗಳನ್ನು ಕೇಳೋದಿಲ್ಲ, ಯಾವ ಕ್ಷೇತ್ರಕ್ಕಾಗಿ ಅನ್ನೋದು ಇಂಪಾರ್ಟೆಂಟಾಗಿ ಕೇಳಿಲ್ಲ ಮತ್ತು ಕೇಳೋದಿಲ್ಲ. ಇನ್ನೂವರೆಗೆ ಯಾವುದು ಎಲ್ಲಿ ಕೇಳಿಲ್ಲ. ಆ ಒಂದು ಉದ್ದೇಶ ಇಟ್ಕೊಂಡು ನೀವೇನು ಮಾಡಬೇಕು ಅಂತಂದರೆ ಈ ಬಾಕ್ಸಲ್ಲಿದೆಯಲ್ಲ, ಇದನ್ನು ಸಂಪೂರ್ಣವಾಗಿ ನಾವು ಮನನ ಮಾಡಬೇಕು. ಇದ್ರ ಮೇಲೆ ಪಿಕ್ಸ್ 1 ಮಾರ್ಕ್ಸ್ ಕಟ್ಟಿಟ್ಟು ಬುತ್ತಿ ಅಂತ ನಾವು ಕರಿತೀವಿ. 1 ಮಾರ್ಕ್ಸ್ ಪಿಕ್ಸ್ ಇರ್ತದೆ. 1ನೇ ಪೀಳಿಗೆಯಲ್ಲಿ ಯಾವುದು ಬಳಸಿದ್ರು, 2ನೇ ಪೀಳಿಗೆಯಲ್ಲಿ ಯಾವುದು ಬಳಸಿದ್ರು, 3ನೇ ಪೀಳಿಗೆಯಲ್ಲಿ ಯಾವುದು ಬಳಸಿದ್ರು, 4ನೇ ಪೀಳಿಗೆಯಲ್ಲಿ ಯಾವುದು ಬಳಸಿದ್ರು. ನಿರ್ವಾತ ನಳಿಕೆ, ಟ್ರಾನ್ಸಿಸ್ಟರ್, ICಗಳು, ಮೈಕ್ರೋ ಪ್ರೊಸೆಸರ್ ಅಂತ ನಾವು ಕರಿತೀವಿ. ಮೈಕ್ರೋ ಪ್ರೊಸೆಸರ್ ಅನ್ನೋದು 4ನೇ ಪೀಳಿಗೆಯಲ್ಲಿ ಏನದ ನಾವು ಬಳಸ್ತಿದ್ದೀವಿ. 5ನೇ ಪೀಳಿಗೆಯಲ್ಲಿ ಕೂಡ ಮೈಕ್ರೋ ಪ್ರೊಸೆಸರೇ ಕೂಡ ಇದ್ದಾವೆ. ಇದಿಷ್ಟು ಕೂಡ ಏನದ ನಾವು ನೆನ್ಪಿಡ್ಕೋಬೇಕಾದಂಥ ವಿಚಾರಗಳನ್ನು ನಾನು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ತದನಂತರ ಈ ವಿಚಾರ ಆದಮೇಲೆ ನೆಕ್ಸ್ಟ್ ಬಂತಕ್ಕಂಥದ್ದು ಕಂಪ್ಯೂಟರ್ ಅಂತಕ್ಕಂಥದ್ದು ಬರುತ್ತದೆ. ಕಂಪ್ಯೂಟರ್ ಯಾವ ರೀತಿ ಕೆಲಸ ಮಾಡ್ತದೆ, ಕಂಪ್ಯೂಟರ್ ವಿನ್ಯಾಸ ಹೇಗಿದೆ ಅಂತಕ್ಕಂಥದ್ದು. ಇನ್ಪುಟ್ನಿಂದ ಹೋದಂಥ ಮಾಹಿತಿ ಈ ಪ್ರೊಸೆಸಿಂಗಲ್ಲಿ ಏನದ ಕೆಲಸ ಮಾಡಿಕೊಂಡು ನಮಗೆ ಗೋಚರ ಆಗೋದು ಔಟ್ಪುಟ್ನಲ್ಲಿ. ನಮಗೇನು ಬೇಕಾಗಿದೆ ನೋಡು ಅದನ್ನೆಲ್ಲ ಸಿಗೋದು ಔಟ್ಪುಟ್ ಮುಖಾಂತರ. ನಮಗೇನು ಬೇಕಾಗಿದೆ ಅಂತ ಕೆಲಸ ಹುಡುಕ್ಯಾಡೋದು ಇನ್ಪುಟ್ ಮುಖಾಂತರ. ನೆಕ್ಸ್ಟ್ ನಮಗೂ ಉತ್ತರ ಸಿಗೋದು ಔಟ್ಪುಟ್ನಲ್ಲಿ. ಅರ್ಥ ಆಗ್ಯದಂತ ಅನ್ಕೊತೀನಿ. ಮುಂದೆ ಹೋಗ್ತಾ ಚೆನ್ನಾಗಿ ನೀವೇ ಅರ್ಥ ಆಗ್ಯದಂತ ಅನ್ಕೋತೀರಿ. ದಯವಿಟ್ಟು ಏನದ ತಾಳ್ಮೆಯಿಂದ ಕ್ಲಾಸಸ್ಸನ್ನು ಕೇಳ್ರಿ. ಈ ಇನ್ಪುಟ್ ಅಂತಕ್ಕಂಥದ್ದು ನಾವಾಗಿ ಸ್ಪರ್ಶಿಸುವ ಮುಖಾಂತರ ನಾವೇನದ ಆ ಒಂದು ಕೆಲಸವನ್ನು ಮಾಡಬೇಕಾದದ್ದು. ಇನ್ಪುಟ್ ನಾವು ಕೀಬೋರ್ಡ್ ಮುಖಾಂತರ, ಮೌಸ್ ಮುಖಾಂತರ, ಮತ್ತು ಸ್ಕ್ಯಾನರ್ ಮುಖಾಂತರ, ಮತ್ತು ಜಾಯ್ಸ್ಟಿಕ್ ಮುಖಾಂತರ, ಇವೆಲ್ಲವೂ ಕೂಡ ಇನ್ಪುಟ್ ಸಾಧನಗಳೇ. ಈ ಇನ್ಪುಟ್ ಸಾಧನಗಳ ಮುಖಾಂತರ ಇದು CPU ಅಂತ ಕರಿತೀವಿ, ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಅಂತ ನಾವು ನೋಡ್ತೀವಿ. ಈ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ನಲ್ಲಿ ಏನಿರ್ತದಪ್ಪ ಅಂತಂದರೆ ಇಡೀ
ಕಂಪ್ಯೂಟರ್ ನಿಂತಿದ್ದೇ ಸಿ ಪಿ ಯುವಿನ ಮೇಲೆ. ಈ ಸಿ ಪಿ ಯುವಿನ ಮೇಲೆ ನಿಂತಂಥ ಕಂಪ್ಯೂಟರು ಯಾವ ರೀತಿ ಕೆಲಸ ಮಾಡ್ತದೆ ಅಂತಂತ ಅಂದಾಗ ಇನ್ಪುಟ್ ಡಿವೈಸಸ್ ಫಸ್ಟ್ ಒನ್ ಬಂತದ್ದು ನಾವು ಇಲ್ಲಿ ನೋಡಿದೆವಲ್ಲ, ಇಲ್ಲೇನಪ್ಪ ಅಂತಂದರೆ ಇನ್ಪುಟ್ ಅಂತ ನಾವು ನೋಡ್ತೇವೆ. ಈ ಇನ್ಪುಟ್ ಅಂದರೆ ಏನಂತ ನೋಡೋಣ, ಆಮೇಲೆ ಸಿ ಪಿ ಯು ಅಂದರೆ ಏನಂತ ನೋಡೋಣ, ಆನಂತರ ಈ ಔಟ್ಪುಟ್ ಅಂತಂದರೆ ಏನಂತ ನೋಡೋಣ. ಫಸ್ಟ್ ಒನ್ ನೋಡ್ಬೇಕಂಥದ್ದು ಇನ್ಪುಟ್. ಇದು ಗೊತ್ತಾಗದೇನೆ ಇದು ಗೊತ್ತಾಗಲ್ಲ, ಇದು ಗೊತ್ತಾಗದೇನೆ ಇದು ಗೊತ್ತಾಗಲ್ಲ, ಇವೆರಡೂ ಗೊತ್ತಾಗದೇನೆ ಇದು ಗೊತ್ತಾಗಲ್ಲ. ಫಸ್ಟ್ ನಾವೇನು ಮಾಡಬೇಕು ಅಂದರೆ ಇನ್ಪುಟ್ ಅಂದರೆ ಏನು. ಹಾಗಾಗಿ ಇನ್ಪುಟ್ ಅದ್ರ ಬಗ್ಗೆ ಏನಿದೆ ನಾವು ಅನ್ನೋದು ಸ್ಟಡಿ ಮಾಡೋಣ. ಹೇಗಿದೆಯಪ್ಪ ಇನ್ಪುಟ್ಟು ಅಂತಂದರೆ ಈ ರೀತಿ ಇದೆ. ಕಂಪ್ಯೂಟರಿನ ಇನ್ಪುಟ್ ಡಿವೈಸಸ್ ಅಂತ ನಾವು ನೋಡಿದಾಗ ಕಂಪ್ಯೂಟರ್ಗೆ ಕಚ್ಚಾ ದತ್ತಾಂಶವನ್ನು ಪೂರೈಸುವ ಸಾಧನವನ್ನು ನಾವು ಅನ್ನೋದ ಇನ್ಪುಟ್ ಡಿವೈಸಸ್ ಅಂತ ನಾವು ಕರಿತೀವಿ. ಈ ಇನ್ಪುಟ್ ಡಿವೈಸಸ್ ಅನ್ನೋದು ಮಾಹಿತಿಯನ್ನು ಸ್ವೀಕರಿಸುವ ಸಾಧನಗಳಂತ ನಾವು ನೋಡ್ತೀವಿ. ಇನ್ಪುಟ್ ಡಿವೈಸ್ಗಳೆಂದರೆ ಬಳಕೆದಾರರಿಂದ ಮಾಹಿತಿ ಮತ್ತು ಸೂಚನೆಗಳನ್ನು ಪಡೆದು ಕಂಪ್ಯೂಟರ್ಗೆ ನೀಡುವ ಸಾಧನ ಅಂತ ನಾವು ಕರಿತೀವಿ. ಇವೆಲ್ಲವೂ ಕೂಡ ಏನದ ಇನ್ಪುಟ್ ಸಾಧನಗಳೇ ಇವೆಲ್ಲವು. ಇದು ಇನ್ಪುಟ್. ಮೌಸ್ ಅನ್ನೋದು ಇನ್ಪುಟ್ ಸಾಧನ, ಬಾರ್ಕೋಡ್ ರೀಡರ್ ಅನ್ನೋದು ಇನ್ಪುಟ್ ಸಾಧನ, ಜಾಯ್ಸ್ಟಿಕ್ ಅನ್ನೋದು ಇನ್ಪುಟ್ ಸಾಧನ. ಈ ಒಂದು ಟಚ್ ಪ್ಯಾನಲ್ ಅಂತ ನೋಡ್ತೀವಿ, ಟಚ್ ಪ್ಯಾಡ್ ಅಂತಕ್ಕಂಥದ್ದು, MICR ಅಂತ ಅನ್ನೋದು, ಇದು ಟ್ರ್ಯಾಕ್ ಬಾಲ್ ಅನ್ನೋದು, ಸ್ಕ್ಯಾನರ್ ಅಂತಕ್ಕಂಥದ್ದು, ಕೀಬೋರ್ಡ್ ಅಂತಕ್ಕಂಥದ್ದು, ಇವೆಲ್ಲವೂ ಕೂಡ ಇನ್ಪುಟ್ ಡಿವೈಸಸ್ಸೇ ನಾವು ನೋಡ್ತೀವಿ. ಇವತ್ತೆಲ್ಲ ಇವುಗಳಲ್ಲಿ ಒಂದು ಮೂರ್ನಾಲ್ಕು ವಿಷಯದ ಸಾಮಗ್ರಿಗಳ ಬಗ್ಗೆ ನಾವು ಇವತ್ತು ಮಾತಾಡ್ಕೊತ ಹೋಗೋಣ. ಈ ಇನ್ಪುಟ್ ಅಂತಕ್ಕಂಥದ್ದು ನೆಕ್ಸ್ಟ್ ಬಂದರೆ ಸಿ ಪಿ ಯು ಅಂತ ನಾವು ಕರಿತೀವಿ. ಸಿ ಪಿ ಯು ಅಂತಕ್ಕಂಥದ್ದು ಸಿ ಪಿ ಯು ಎಂದರೆ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್, ಕೇಂದ್ರ ಸಂಸ್ಕರಣಾ ಘಟಕ ಅಂತ ನಾವು ನೋಡ್ತೀವಿ. ಈ ಕೇಂದ್ರ ಸಂಸ್ಕರಣಾ ಘಟಕದ ಇದನ್ನು ಕಂಪ್ಯೂಟರಿನ ಮೆದುಳು ಅಂತ ನಾವು ಕರಿತೀವಿ. ಸಿ ಪಿ ಯುವನ್ನು ಕಂಪ್ಯೂಟರ್ನ ಮೆದುಳು, ಕಂಪ್ಯೂಟರ್ನ ಹೃದಯ ಅಂತ ಕರಿತೀವಿ. ಕಂಪ್ಯೂಟರ್ನ ಲೆಕ್ಕಾಚಾರ, ಅಂತ ಕರಿತೀವಿ. ಇಷ್ಟು ಭಾಳಷ್ಟು ವಿಭಿನ್ನವಾದಂಥದ್ದು. ಅಂದರೆ ಇಡೀ ಕಂಪ್ಯೂಟರ್ಗೆ ಮೇನ್ ಹೆಡ್ ಬಾಸ್ ಯಾವುದು ಅಂತಂದರೆ ಸಿ ಪಿ ಯು, ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್. ಇದು ಕಂಪ್ಯೂಟರ್ನ ಪಕ್ಕದಲ್ಲಿ ಇರ್ತದಲ್ಲ, ಅದೇ ಇದು ಸಿ ಪಿ ಯು ಅಂತ ನಾವು ಕರಿತೀವಿ. ಇನ್ನು ನೆಕ್ಸ್ಟ್ ನೋಡಿದಾಗ ಮೊದಲನೇ ಇನ್ಪುಟ್ ಸಾಧನ ಕೀಬೋರ್ಡ್. ನೀವೆಲ್ಲರೂ ನೋಡೇ ಇರ್ತೀರಿ. ಕೀಬೋರ್ಡ್ ಅಂತಕ್ಕಂಥದ್ದು ಒಂದು ಪ್ರಮುಖ ಇನ್ಪುಟ್ ಡಿವೈಸಸ್ ಆಗಿದೆ. ಇದನ್ನು ಬಳಸಿ ಅಕ್ಷರಗಳು, ಸಂಖ್ಯೆಗಳು, ಕೀಬೋರ್ಡ್ ಅನ್ನೋದು ಅಕ್ಷರಗಳನ್ನು ಬಳಸುವ, ಸಂಖ್ಯೆಗಳನ್ನು, ಚಿಹ್ನೆಗಳನ್ನು, ಸೂಚನೆಗಳನ್ನು ಕಂಪ್ಯೂಟರ್ಗೆ ನಮೂದಿಸುವಂಥದ್ದು. ನಾವೇನಾದರೂ ಅಕ್ಷರ ಬರೀಲಿಕ್ಕೆ ಏನಾದ ಕೀಬೋರ್ಡನ್ನು ಬಳಸಲೇಬೇಕು, ಸಂಖ್ಯೆಗಳನ್ನು ಬಳಸಲಿಕ್ಕೆ ಕೀಬೋರ್ಡ್ ಬೇಕು. ಆಮೇಲೆ ಸೂಚನೆಗಳನ್ನು ಏನಾದರೂ ಬ್ಯಾಕಪ್ ಬರೋದು, ಎಸ್ಕೇಪ್ ಆಗೋದು, ಡೌನು, ಲೆಫ್ಟು, ಅಪ್ಪು, ಇವೆಲ್ಲವುಗಳನ್ನು ಸೂಚನೆಗಳನ್ನು ಕೊಡಲಿಕ್ಕೆ ಕೂಡ ಕೀಬೋರ್ಡ್ ಬೇಕೇ ಬೇಕು ಅಂತ ನಾವು ನೋಡ್ತೀವಿ. ಈ ಕೀಬೋರ್ಡನ್ನು ವಿನ್ಯಾಸ ಮಾಡಿದವರು ಯಾರು ಅಂತಂದರೆ ಅಗಸ್ಟ್ ಡ್ವೇರಕ್ ಅಂತಕ್ಕಂಥದ್ದು ಅಂಥವರು ಈ ಒಂದು ಕೀಬೋರ್ಡನ್ನು ವಿನ್ಯಾಸ ಮಾಡಿದರು. ಕೀಬೋರ್ಡಲ್ಲಿ ಇನ್ನೊಂದು ಸ್ವಲ್ಪ ವಿಚಾರವನ್ನು ಇನ್ನೊಂದು ಸ್ವಲ್ಪ ಹೆಚ್ಚಿಗೆ ತಿಳ್ಕೊಳ್ತಾ ಹೋದರೆ ಅದು ಯಾವ ರೀತಿ ಇದೆ ಅಂತಂದರೆ, ಈ ಕೀಬೋರ್ಡಲ್ಲಿ 5 ಪ್ರಕಾರದ ಕೀಬೋರ್ಡಲ್ಲಿ 5 ಪ್ರಕಾರದ ಕೀಸ್ಗಳನ್ನು ಅದಾವೆ. ಫಸ್ಟ್ನೇದು ಅಲ್ಫಾಬೆಟಿಕ್ ಕೀಸ್ ಅಂತ ಅದಾವೆ. ಅಲ್ಫಾಬೆಟಿಕ್ ಕೀಸ್ ಅಂತಕ್ಕಂಥದ್ದು ಎದಿಂದ ಜಡ್ದವರೆಗೆ. ಆಮೇಲೆ ಸಂಖ್ಯಾ ಕೀಸ್ ಅಂತಂತಂದರೆ 0ದಿಂದ 9ರವರೆಗೆ ನಂಬರ್ ಕೀಸ್ ಅಂತ ನಾವು ಕರಿತೀವಿ. ಇನ್ನು ಫಂಕ್ಷನ್ಸ್ ಕೀ, ಕಾರ್ಯ ಕೀಲಿಗಳು ಅಂತ ನಾವು ಕರಿತೀವಿ, ಫಂಕ್ಷನ್ಸ್ ಕೀಸ್ ಅಂತ ಕರಿತೀವಿ. ಅದು F1ದಿಂದ F2ವರೆಗೆ. ಇನ್ನು ನಿಯಂತ್ರಣ ಕೀಗಳು, ಕಂಟ್ರೋಲ್ ಕೀ ಯಾವುವು ಅಂತಂದರೆ ಕಂಟ್ರೋಲ್, ಆ್ಯಟ್,
ಆಲ್ಟ್, ಶಿಫ್ಟ್ ಇತರ ಕೀಗಳ ಜೊತೆಯನ್ನು ಬಳಸಲಾಗುತ್ತದೆ ಅಂತ ನಾವು ನೋಡ್ತೀವಿ. ಇನ್ನು ನ್ಯಾವಿಗೇಷನ್ ಕೀಗಳು ಅಂತ ಅಂದಾಗ ಏರೋ ಕೀ, ಹೋಮ್ ಆ್ಯಂಡ್ ಕರ್ಸರ್ ಚಲಿಸಲು ಇವೆಲ್ಲವುಗಳನ್ನು ನೋಡ್ತೇವೆ. ಒಟ್ಟಾರೆ ಅಕ್ಷರ ಕೀಗಳು ಅಲ್ಫಾಬೆಟಿಕ್ ಕೀಸ್, ನಂಬರ್ ಕೀಸ್, ಫಂಕ್ಷನ್ ಕೀಸ್, ಕಂಟ್ರೋಲ್ ಕೀಸ್, ಆಮೇಲೆ ನ್ಯಾವಿಗೇಷನ್ ಕೀಸ್ ಅಂತಕ್ಕಂಥದ್ದು ಈ ಒಂದು ಕೀಬೋರ್ಡ್ನಲ್ಲಿರ್ತಕ್ಕಂಥ ಕೀಗಳ ವಿಧಗಳು. ಇನ್ನೊಂದು ಆಳವಾಗಿ ನೋಡಿದಾಗ ಕೀಬೋರ್ಡ್ ಯಾವ ರೀತಿ ಅಂತ ಅಂದಾಗ ಇಲ್ಲಿ ಕೆಂಪಾಗಿರ್ತಕ್ಕಂಥ ಕಂಟ್ರೋಲ್ ಕೀಸ್ಗಳಂತ ನಾವು ಕರಿತೀವಿ. ಇವೆಲ್ಲವು ರೆಡ್ ಕಲರಿಂದ ಆದಂಥ ಕೀಸ್ಗಳದಾವಲ್ಲ, ಇವೆಲ್ಲವುಗಳನ್ನು ಕಂಟ್ರೋಲ್ ಕೀಸ್ ಅಂತ ನಾವು ಕರಿತೀವಿ. ಇನ್ನು ಗ್ರೇಯಿಂದ ಬಂದಂಥದ್ದು ಫಂಕ್ಷನ್ಸ್ ಕೀ ಅಂತ ನಾವು ಕರಿತೀವಿ. ಇದನ್ನು ಫಂಕ್ಷನ್ಸ್ ಕೀ, ಇಲ್ಲಿ F1ಇಂದ ಹಿಡಿದು F12ವರೆಗೆ ಇರ್ತಕ್ಕಂಥದ್ದು ಇವು ಫಂಕ್ಷನ್ಸ್ ಕೀಸ್ ಅಂತ ನಾವು ಕರಿತೀವಿ. ಇಲ್ಲಿ F5 ಅಂತಕ್ಕಂಥದ್ದು ರೀಫ್ರೆಶ್ಗಾಗಿ ನಾವು ಬಳಸ್ತೀವಿ. ಕಂಪ್ಯೂಟರ್ನ ರೀಫ್ರೆಶ್ಗಾಗಿ ಅನ್ನೋದು ನಾವು F5 ಬಳಸ್ತೀವಿ. ಆಮೇಲೆ ಯೆಲ್ಲೋ ಕಲರ್ ಇರ್ತಕ್ಕಂಥದ್ದು ಟೈಪಿಂಗ್ ಆಲ್ಫಾಬೆಟಿಕ್ ಕೀಸ್ ಅಂತ ಕರಿತೀವಿ. ಇಲ್ಲಿರ್ತಕ್ಕಂಥದ್ದು ಏನದಲ್ಲ, ಇದಿಷ್ಟು ಕೂಡ ಟೈಪಿಂಗ್ ಕೀಸ್ ಅಂತ ನಾವು ಕರಿತೀವಿ. ಆಮೇಲೆ ನ್ಯಾವಿಗೇಷನ್ ಕೀಸ್ ಅಂತ ಇಲ್ಲಿ ಗ್ರೀನ್ನಿಂದ ಬಂದವ ನೋಡ್ರಿ. ಅಪ್, ಡೌನ್, ಲೆಫ್ಟ್, ರೈಟ್ ಅಂತಕ್ಕಂಥದ್ದು ಮಾರ್ಕ್ಗಳಿರ್ತವೆ. ಇಲ್ಲಿ ಎಂಡ್, ಆಲ್ಟ್ ಅಂತ ಇಲ್ಲೊಂದು ಕೀಸ್ಗಳಿರ್ತವೆ. ಇವುಗಳೇನೇನದ ನ್ಯಾವಿಗೇಷನ್ ಕೀಸ್ ಅಂತ ನಾವು ಕರಿತೀವಿ. ಇನ್ನು ನಂಬರಿಂಗ್ ಕೀಸ್ ಅಂತ ನಾವು ಕರೆದಾಗ ಇಲ್ಲಿ 1 to 0 to 9ವರೆಗೆ ಇರ್ತದೆ. ಮತ್ತು ಪ್ಲಸ್ ಮೈನಸ್ಸು ಈಕ್ವಲ್ ಟು ಸಿಂಬಾಲ್ಸನ್ನು ನಾವು ನೋಡ್ತೀವಿ. ಆಮೇಲೆ ಲಾಸ್ಟ್ ಒಂದು ಬರ್ತಕ್ಕಂಥ ಇಂಡಿಕೇಟರ್ ಲೈಟ್ಸ್ ಅಂತ ನಾವು ನೋಡ್ತೀವಿ. ಇಲ್ಲೊಂದು ಇಂಡಿಕೇಟರ್ ಲೈಟ್ಸ್ ಇಲ್ಲೊಂದು ಒಟ್ಟು 3 ಇಂಡಿಕೇಟರ್ ಲೈಟ್ಸನ್ನು ನಾವು ನೋಡ್ತೀವಿ. ಮೌಸ್ ಅಂತಕ್ಕಂಥದ್ದು ಒಂದು ಇನ್ಪುಟ್ ಡಿವೈಸಸ್ ಆಗೈತೆ. ಇನ್ಪುಟ್ ಡಿವೈಸಸ್ ಅಂದರೆ ಸಾಧನ, ಒಂದು ಇನ್ಪುಟ್ ಸಾಧನ ಆಗೈತಿ. ಕಂಪ್ಯೂಟರ್ ಪರದೆ ಮೇಲೆ ಸೂಚಕವನ್ನು ಕರ್ಸರ್ ಮುಖಾಂತರ ಚಲಿಸುವುದು, ಆಯ್ಕೆ ಮಾಡುವುದು ಮತ್ತು ಆಜ್ಞೆ ನೀಡುವುದನ್ನು ನಾವು ಮೌಸಿನ ಕೆಲಸ ಅಂತ ನಾವು ನೋಡ್ತೀವಿ. ಒಂದನೇದು ಚಲಿಸುವುದು. ಈಗ ಚಲಿಸುವುದಂತಂದರೆ ಇಲ್ಲಿ ಚಲಿಸ್ತಾ ಇದೆ ನೋಡು, ಇದು ನಾವು ಕರ್ಸರ್ ಅಂತ ಕರಿತೀವಿ. ಈ ಒಂದು ಇದಕ್ಕೆ ಕರ್ಸರ್ ಅಂತೀವಿ ನಾವು. ಇದಕ್ಕೆ ಕರ್ಸರ ಚಲಿಸುವುದು ಮತ್ತು ಆಯ್ಕೆ ಮಾಡುವುದು, ಒಂದನ್ನು ಆಯ್ಕೆ ಮಾಡೋದು. ಇವಾಗ ನಾನು ಇವುಗಳನ್ನು ಆಯ್ಕೆ ಮಾಡಿದರೆ ಆಯ್ಕೆ ಮಾಡೋದು ಅಂತ ನಾವು ಕರಿತೀವಿ. ಆಮೇಲೆ ಆಜ್ಞೆ ಮಾಡುವುದು, ಕ್ಲಿಕ್ ಮಾಡಿದರೆ ಆಜ್ಞೆ ಮಾಡೋದಂಗೆ ಓಪನ್ ಆಗುವಂಥ ಆಜ್ಞೆ ಮಾಡೋದು. ಇದನ್ನು ನಾವೇನದ ಮೌಸಿನ ಕೆಲಸ ಅಂತ ನಾವು ನೋಡ್ತೀವಿ. ಮೌಸ್ ಅಂತಂದರೆ ಇಲ್ಲಿದೆ ನೋಡ್ರಿ, ಇದನ್ನು ನಾವು ಮೌಸ್ ಅಂತ ನಾವು ಕರಿತೀವಿ. ಇದು ಲೆಫ್ಟ್ ಬಟನ್ನು, ಈ ಕಡೆದು ರೈಟ್ ಬಟನ್ನು. ಇದು ಏನಿದೆಯಲ್ಲ ಇದು ಸ್ಕ್ರೋಲ್ ವೀಲ್ ಅಂತ ನಾವು ಕರಿತೀವಿ. ಇದು ಒಂದು ವೈರ್ ಇರ್ತವೆ. ಇತ್ತಿತ್ತಲಾಗಿನದು ವೈರ್ಲೆಸ್ ಕೂಡ ಅವೇನದ ಮೌಸ್ಗಳನ್ನು ಬಂದಿದ್ದಾವೆ. ಇವಿಷ್ಟು ವಿಚಾರವನ್ನು ನಾವು ನೋಡಿದಾಗ ಈ ಲೆಫ್ಟ್ ಬಟನ್ ಇದೆಯಲ್ಲ, ಈ ಲೆಫ್ಟ್ ಬಟನನ್ನು ಆಯ್ಕೆ ಮಾಡಲು ಮತ್ತು ತೆರೆಯಲು ಬಳಸ್ತೀವಿ. ಲೆಫ್ಟ್ ಬಟನ್, ಎಡ ಬಟನ್ ಏನೈತಿಲ್ಲ ಇದು ಆಯ್ಕೆ ಮಾಡಲು ಮತ್ತು ತೆರೆಯಲನ್ನು ಬಳಸ್ತೀವಿ. ನೆಕ್ಸ್ಟ್ ಬರ್ತಕ್ಕಂಥದ್ದು ರೈಟ್ ಬಟನ್ ಇದೆಯಲ್ಲ, ಬಲ ಬಟನ್ನು ಆಯ್ಕೆಗಳ ಪಟ್ಟಿಯನ್ನು ಮೆನು ತೋರಿಸಲು ಬಳಸ್ತೇವೆ. ರೈಟ್ ಬಟನ್ ಆಯ್ಕೆಗಳ ಪಟ್ಟಿಯನ್ನು ಮೆನು ಅಂದರೆ ತೋರಿಸಲು ಬಳಸುವಂಥದ್ದು. ಇನ್ನು ಸ್ಕ್ರೋಲ್ ವೀಲ್ ಅಂತ ಇದೆಯಲ್ಲ, ಸ್ಕ್ರೋಲ್ ವೀಲ್ ಅಂತಂದರೆ ಇಲ್ಲಿದೆ ನೋಡ್ರಿ, ಇದಕ್ಕೆ ಸ್ಕ್ರೋಲ್ ವೀಲ್ ಅಂತ ಕರಿತೀವಿ. ಈ ಸ್ಕ್ರೋಲ್ ವೀಲ್ ಮುಖಾಂತರ ಮೇಲಕ್ಕೆ ಕೆಳಕ್ಕೆ ಪುಟ ಸರಿಸಲು ಬಳಸ್ತೀವಿ. ಇವಾಗ ನಾನು ಸರಿಸ್ತಾ ಇದ್ದೆ, ಆ ಸ್ಕ್ರೋಲ್ ವೀಲ್ ನಾನು ನೋಡ್ತಾ ಇದ್ದೀನಿ, ಸರಿಸ್ತಾ ಇದ್ದೀನಿ. ಅದಕ್ಕೆ ಮೇಲಕ್ಕೆ ಹೋಗ್ತಾ ಇದೆ, ಕೆಳಕ್ಕೆ ಬರ್ತಾ ಇದೆ. ಹೀಗೆ ಮೇಲಕ್ಕೆ ಕೆಳಕ್ಕೆ ಸರಿಸಲು ಈ ಸ್ಕ್ರೋಲ್ ವೀಲನ್ನು ನಾವು ಬಳಸ್ತೀವಿ ಅಂತಕ್ಕಂಥದ್ದನ್ನು ನೋಡಬಹುದು. ನೆಕ್ಸ್ಟ್ ಬಂದಾಗ ಆಮೇಲೆ ಮೌಸ್ನ ಇನ್ನೊಂದು ಸ್ವಲ್ಪ ನಾವು ನೋಡಿದಾಗ ಮೌಸಿನ ಕಾರ್ಯಗಳು ಇನ್ನೂ ಏನೇನಿದ್ದಾವೆ ಅಂತ ನಾವು ನೋಡಿದಾಗ ಕ್ಲಿಕ್ ಆಯ್ಕೆ ಮಾಡುವುದು. ಅದಕ್ಕಿಂತ ಮುಂಚೆ ಈ ಕರ್ಸರ್ ಅಂತಕ್ಕಂಥದ್ದು ಅಂತೀವಲ್ಲ, ಇದನ್ನು ನಾವು ಕರ್ಸರ್ ಅಂತೀವಿ ನಾವು. ಈ
ಕರ್ಸರ್ ಏನದ ಪರದೆಯ ಮೇಲೆ ಸೂಚಕ ಚಲಿಸುವುದು ಕರ್ಸರ್ ಅಂತ ನಾವು ಕರಿತೀವಿ. ಈ ಕರ್ಸರ್ ಕ್ಲಿಕ್ ಮಾಡಿದೆವು ಅಂತ ಆಯ್ಕೆ ಮಾಡ್ತಿದ್ದೀವಿ. ಒನ್ ಕ್ಲಿಕ್ ಇತ್ತಂದರೆ ಒಂದೇ ಕ್ಲಿಕ್ ಏನದ, ಎರಡು ಬಟನ್ ಏನದ, ಒಂದೇ ಕ್ಲಿಕ್ ಇತ್ತು ಅಂತಂದರೆ ಅದನ್ನು ನಾವೇನಂತ ಕರಿತೀವಿ ಅಂತಂದರೆ ಆಯ್ಕೆ ಮಾಡೋದು. ಒಂದು ಫೈಲೋ ಒಂದು ಫೋಟೋನೋ ಆಯ್ಕೆ ಮಾಡೋದು. ಅದೇ ಫೋಟೋದ ಮೇಲೆ ಅಥವಾ ಫೈಲ್ ಮೇಲೆ ಡಬಲ್ ಕ್ಲಿಕ್ ಮಾಡಿದ್ರೆ ಅದನ್ನು ಓಪನ್ ಆಗುವಂಥದ್ದು. ಡಬಲ್ ಕ್ಲಿಕ್ ಮಾಡಿದರೆ ಓಪನ್ ಆಗ್ತದೆ. ಇನ್ನು ಈ ಡ್ರ್ಯಾಗ್ ಅಂತಕ್ಕಂಥದ್ದು ಅದಲ್ಲ ನೋಡ್ರಿ, ಇಲ್ಲಿ ಡ್ರ್ಯಾಗ್ ಆ್ಯಂಡ್ ಡ್ರಾಪ್, ಸಾರಿ ಅದಲ್ಲ. ಈ ಡ್ರ್ಯಾಗ್ ಅಂತಕ್ಕಂಥದ್ದು ಒಂದು ರೈಟ್ ಬಟನ್ ಹಿಡಿದೇನದ ಕ್ಲಿಕ್ ಮಾಡಿದಾಗ ಆ ವಸ್ತುವನ್ನು ಸ್ಥಳಾಂತರಗೊಳಿಸುವುದನ್ನು ನಾವೇನಂತ ಕರಿತೀವಿ ಅಂದರೆ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಅಂತ ನಾವು ಕರಿತೀವಿ. ಒಂದು ಫೈಲ್ನಾಗ ಹೋಗಿ ಮತ್ತೊಂದು ಫೈಲ್ ಇಡೋದು, ಅಥವಾ ಇಲ್ಲಿದ್ದು ಫೈಲ್ ಒಯ್ದೇನದ ಇಲ್ಲಿ ತಂದಿಡೋದು, ಅದ್ರ ಮ್ಯಾಗೆ ಕ್ಲಿಕ್ ಹಿಡಿದು ಒಂದೇ ಬಟನ್ ಒತ್ತಿ ಹಿಡಿದೇನದ ಈ ಕಡೆ ತೊಗೊಂಬಂದೇವು ಅಂದ್ರೆ ಇಲ್ಲಿ ಬರ್ತದೆ ಫೈಲ್ ಇಲ್ಲಿದ್ದು. ಹೀಗೆ ಡ್ರ್ಯಾಗ್ ಮತ್ತು ಡ್ರಾಪ್ ಅಂತ ನಾವು ವಸ್ತುಗಳನ್ನು ಸ್ಥಳಾಂತರಿಸೋದು ಮತ್ತು ವಸ್ತುವಿನೊಳಗೆ ವಸ್ತುಗಳನ್ನು ಕೂಡಿಡುವುದನ್ನು ನಾವೇನದ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಒಂದೇ ಬಟನ್, ಅದು ಮೌಸಿನ ಮುಖಾಂತರ ಈ ಬಟನ್ನಿಂದ ಸಾಧ್ಯ ಆಗ್ತದೆ. ಇನ್ನು ಸ್ಕ್ರೋಲ್ ಅಂತ ಕರಿತೀವಲ್ಲ, ಇದು ಸ್ಕ್ರೋಲ್ ವೀಲ್ ಅಂತದಲ್ಲ, ಇದು ಪುಟವನ್ನು ಮೇಲಕ್ಕೆ ಕೆಳಕ್ಕೆ ನೋಡುವುದು. ಮೇಲಕ್ಕೆ ಈ ಪುಟವನ್ನು ಏನದ ಮೇಲಕ್ಕೆ ಸರಿಸ್ಬೋದು, ಕೆಳಕ್ಕೂ ಸರಿಸ್ಬೋದು. ಹೀಗೆ ಸ್ಕ್ರೋಲ್ ಮುಖಾಂತರ ಏನದ ಸರಿಸ್ಬೋದು ಅನ್ನತಕ್ಕಂಥದ್ದನ್ನು ನೋಡ್ತೀವಿ. ಆಮೇಲೆ ನೆಕ್ಸ್ಟ್ ಇನ್ನೊಂದೇನದ ಇನ್ಪುಟ್ ಸಾಧನ ಯಾವುದು ಅಂತಂದರೆ ಸ್ಕ್ಯಾನರ್. ಈ ಸ್ಕ್ಯಾನರ್ ಅಂತಕ್ಕಂಥದ್ದು ಒಂದು ಪ್ರಮುಖ ಇನ್ಪುಟ್ ಡಿವೈಸಸ್ ಆಗಿದೆ. ಇದನ್ನು ಬಳಸಿ ಕಾಗದದ ಮೇಲಿರುವ ಪಠ್ಯ ಚಿತ್ರಗಳು ಅಥವಾ ದಾಖಲೆಗಳನ್ನು ಡಿಜಿಟಲ್ ರೂಪಕ್ಕೆ ಪರಿವರ್ತಿಸಿ ಕಂಪ್ಯೂಟರ್ಗೆ ಸೇರಿಸಲಾಗುತ್ತದೆ. ಈ ಸ್ಕ್ಯಾನರ್ ಮುಖಾಂತರ ಏನಾಗ್ತೈತಿ, ಸ್ಕ್ಯಾನರ್ ಅಂತಕ್ಕಂಥದ್ದು ಚಿತ್ರಗಳನ್ನು ದಾಖಲೆಗಳನ್ನು ಡಿಜಿಟಲ್ ರೂಪಕ್ಕೆ ಪರಿವರ್ತಿಸಿ ಅದನ್ನು ನಂಬಲ್ಲಿ ಒಂದು ಕಾಪಿ ಇದೆ, ನಾವೇನು ಮಾಡ್ತೀವಿ ಅಪ್ಲಿಕೇಶನ್ ಹಾಕಬೇಕಾದ್ರೆ ನಾವು ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗ್ತದೆ. ಪಾಸ್ಪೋರ್ಟ್ ಸೈಜ್ ಫೋಟೋ ಏನದ ನಮಗೆ ಏನು ಮಾಡಬೇಕು, ಅಲ್ಲಿ ಏನದ ನಮ್ಮ ಫಾರ್ಮಿಗೆ ಅಟ್ಯಾಚ್ ಮಾಡಬೇಕು. ಅಲ್ಲೇನೇನದ ಟಾಚಿನ ಹೊಡೆದು ಪಿನ್ ಹೊಡೆದು ಅಟ್ಯಾಚ್ ಮಾಡೋಂಗಿರಲ್ಲ. ಅದನ್ನು ಏನು ಮಾಡಬೇಕು ಅಂತಂದರೆ ಈ ಫೋಟೋವನ್ನು ಒಯ್ದು ಇದರೊಳಗೆ ಸ್ಕ್ಯಾನರ್ ಹಾಕಿ ಏನದ ಸ್ಕ್ಯಾನರ್ದಾಗ ಹಾಕಿಟ್ಟು ಸ್ಕ್ಯಾನ್ ಮಾಡಿದೆವು ಅಂತಂದ್ರೆ ಕಂಪ್ಯೂಟರ್ ಪರದೆಯಲ್ಲಿ ಮೇಲೆ ಬಂದುಬಿಡ್ತದೆ ನಿನ್ನ ಫೋಟೋ ಬಂದುಬಿಡ್ತದೆ. ಆ ಕಂಪ್ಯೂಟರ್ ಪರದೆಯ ಮೇಲೆ ಬಂದಂಥ ಫೋಟೋ ಅಂದರೆ ಇಲ್ಲಿ ಹಾರ್ಡ್ ಇದ್ದಂಥದ್ದು ಸಾಫ್ಟ್ ಆಗಿ ಪರಿವರ್ತನೆ ಆಯಿತು, ಅಲ್ಲಿ ಕಂಪ್ಯೂಟರ್ ಒಳಗಡೆ ಬಂತು. ಇದು ಹಾಗಾದರೆ ಇದನ್ನು ಏನಂತೀವಿ ನಾವು ಸ್ಕ್ಯಾನರ್ ಅಂತ ಕರಿತೀವಿ. ಸ್ಕ್ಯಾನರ್ ಅಂತ ಆವಿಷ್ಕಾರ ಮಾಡೋದು ರೆಸೆಲ್ ಕಿರ್ಸಾ ಅಂತ ಕರಿತೀವಿ ನಾವು. ಈ ಸ್ಕ್ಯಾನರ್ ಅಂತಕ್ಕಂಥದ್ದು ಡಿ ಪಿ ಐ ಮುಖಾಂತರ ನಾವು ಅಳತೆ ಮಾಡ್ತೀವಿ ಅದರ ದಕ್ಷತೆಯನ್ನು. ಡಿ ಪಿ ಐ ಅಂತಂದರೆ ಡಾಟ್ಸ್ ಪರ್ ಇಂಚ್ ಮುಖಾಂತರ ನಾವು ಅಳತೆ ಮಾಡ್ತೀವಿ. ಕೇಳಿದ್ದಾನೆ ಪ್ರಶ್ನೆ ಇದು 2010ರಲ್ಲಿ 12ರಲ್ಲಿ 14ರಲ್ಲಿ ಸಾಕಷ್ಟು ಸರಿ ಕೇಳಿದ್ದಾನೆ. ಸ್ಕ್ಯಾನರ್ ಅಳೆಯುವ ಮಾಪನ ಯಾವುದು ಅಂತ ಕೇಳಿದ್ದಾನೆ. ಡಿ ಪಿ ಐ ಇದು ಏನು ಅಂತ ಕೇಳಿದ್ದಾನೆ. ಇವುಗಳ ಬಗ್ಗೆ ಏನಂದ್ರೆ ನಾವು ಸಂಪೂರ್ಣವಾಗಿ ಇದ್ರ ಬಗ್ಗೆ ಐಡಿಯಾ ಇರಬೇಕಾಗ್ತದೆ. ಇನ್ನು ಏನಪ್ಪ ಅಂತಂದರೆ ಸ್ಕ್ಯಾನರ್ಗಳಲ್ಲಿ OCR ಅಂತ ಬರ್ತದೆ, OMR ಅಂತ ಬರ್ತದೆ, MICR ಅಂತ ಬರ್ತದೆ, ಬಾರ್ಕೋಡ್ ರೀಡರ್ ಅಂತ ಬರ್ತದೆ. OCR, OMR, MICR, ಬಾರ್ಕೋಡ್ ರೀಡರ್ ಅಂತ ನಾವು ನೋಡ್ತೀವಿ ಸ್ಕ್ಯಾನರ್ಗಳಲ್ಲಿ. ಆಮೇಲೆ OCR ಅಂತಕ್ಕಂಥದ್ದು ನಾವು ನೋಡೋಣ. ಇದನ್ನು OCR ಅಂತ ನಾವು ಕರಿತೀವಿ. OCR ಎಂದರೆ ಆಪ್ಟಿಕಲ್ ಕ್ಯಾರೆಕ್ಟರ್ ರಿಕಾಗ್ನಿಷನ್ ಅಂತ ನಾವು ಕರಿತೀವಿ. OCR ಅಂದರೆ ಚಿತ್ರ ಸ್ಕ್ಯಾನರ್ ಅಥವಾ ಫೋಟೋದಲ್ಲಿರುವ ಅಕ್ಷರಗಳನ್ನು ಗುರುತಿಸಿ ಅವುಗಳನ್ನು ಕಂಪ್ಯೂಟರ್ಗೆ ಓದಬಹುದಾದ ಮತ್ತು ತಿದ್ದುಪಡಿ ಮಾಡಬಹುದಾದ ಪಠ್ಯರೂಪಕ್ಕೆ ಪರಿವರ್ತಿಸುವ ಪ್ರಕ್ರಿಯೆ ಅಂತ ನಾವು ಕರಿತೀವಿ. ಇದನ್ನು ನಾವೇನದ OCR ಅಂತ ನಾವು ಕರಿತೀವಿ. OCR ಅಂತೀವಿ. OCR ಈ 2017ರಲ್ಲಿ ಶಿಕ್ಷಕರ ನೇಮಕಾತಿಯಲ್ಲಿ ಕೇಳಿದ್ದಾರೆ. ಇದನ್ನು ಏನಂತಂದರೆ OCRನಲ್ಲಿ ಸಿ ಅಂದರೆ ಏನು ಅಂತ ಕೇಳಿದ್ದಾರೆ. ಸಿ ಅಂದರೆ ಕ್ಯಾರೆಕ್ಟರ್ ಅಂತ ನಾವು ನೋಡ್ತೀವಿ. ಹೀಗೆ ಪ್ರಶ್ನೆಗಳನ್ನು ಉದ್ಭವ ಆಗುವಂಥದ್ದು ಇರ್ತಾವ. OCR ವಿಸ್ತೃತ ರೂಪ ಏನಂತಲೇ ಕೇಳಬಹುದು.
OCR ಏನು ಮಾಡ್ತದೆ ಅಂತಂದರೆ ಪುಸ್ತಕದಲ್ಲಿರ್ತಕ್ಕಂಥ ವಸ್ತುಗಳನ್ನು ಆ ಒಂದು ಅಕ್ಷರಗಳನ್ನು ಅದು ಈ ಸ್ಕ್ಯಾನ್ ಮಾಡಿತು ಅಂತಂದರೆ ಇದರಲ್ಲಿ ಆಟೋಮೆಟಿಕ್ ಕಂಪ್ಯೂಟರ್ನಲ್ಲಿ ತೋರಿಸ್ತದೆ. ಇದು ನಾವು OCR ಅಂತ ಕರಿತೀವಿ. ಇದು ಎಲ್ಲಿ ಬಳಸ್ತಾರೆ ಅಂತಂದರೆ ಇದನ್ನು ಬ್ಯಾಂಕ್ಗಳಲ್ಲಿ ಬಳಸ್ತಾರೆ, ಶಾಲೆಗಳಲ್ಲಿ ಕೂಡ ಬಳಸ್ತಾರೆ, ಕೋರ್ಟ್ಗಳಲ್ಲಿ ಕೂಡ ಬಳಸ್ತಾರೆ. ಆಮೇಲೆ ಈ OCR ಅಂತಕ್ಕಂಥದ್ದು ಇಂಪಾರ್ಟೆಂಟ್ ಅನ್ನೋದು ಇರ್ತಕ್ಕಂಥ ಒಂದು ಕಾನ್ಸೆಪ್ಟ್ ಅಂತ ನಾವು ನೋಡ್ತೀವಿ. ನೆಕ್ಸ್ಟ್ ಬಂದಾಗ OMR ಅಂತ ಬರ್ತದೆ. OMR ಅಂತಕ್ಕಂಥದ್ದು ಸಾಕಷ್ಟು ಸರಿ ಪ್ರಶ್ನೆ ಕೇಳಿದ್ದಾನೆ. ಏನು ಕೇಳಿದಾನೆ ಪ್ರಶ್ನೆ ಅಂತಂದರೆ OMR ವಿಸ್ತೃತ ರೂಪ ಏನು ಅಂತ ಕೇಳಿದ್ದಾರೆ. OMR ವಿಸ್ತೃತ ರೂಪ ಏನಂತ ಕೇಳಿದ್ದಾನೆ. ಆಪ್ಟಿಕಲ್ ಮಾರ್ಕ್ ರಿಕಾಗ್ನಿಷನ್ ಅಂತ ನಾವು ಕರಿತೀವಿ. ಅಂದರೆ ವಿಶೇಷವಾಗಿ ಗುರುತು ಹಾಕುವ ಮಾರ್ಕ್ ಮಾಡಿದ ಬಿಂದು ಡಾಟ್ಸ್. ನಾವೆಲ್ಲ ಈ ಸತ್ CET ಎಕ್ಸಾಮ್ TET ಎಕ್ಸಾಮ್ ಬರೆದಿದ್ದೀವಲ್ಲ, ಈ OMR ಏನು ಮಾಡ್ತದೆ ಅಂತಂದರೆ ಬರೀ ಗುರುತು ಹಾಕಿದವುಗಳನ್ನು ಮಾತ್ರ ಕನ್ಸಿಡರ್ ಮಾಡ್ತದೆ. ನೀ ಯಾವುದಾದ್ರು ಗುರುತು ಹಾಕ್ತದೆ ಅದನ್ನು ಅಷ್ಟೇ ಕನ್ಸಿಡರ್ ಮಾಡ್ತದೆ. ನೀ ಬರೆದಿ ಅಂತಂದ್ರೆ ಕನ್ಸಿಡರ್ ಮಾಡೋದಿಲ್ಲ. ನೀ ಇಲ್ಲೇನೋ ಬರೆದಿ ನನ್ನ ಅಕ್ಷರ ನಾನು ಬರೀ ಮುಂದೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ, ನೋ ಡೌಟ್. ಆದರೆ ಇಲ್ಲೇನು ನಿಂದು ರಿಜಿಸ್ಟರ್ ನಂಬರ್ ಏನದ, ಇಲ್ಲೇನು ಗುಂಡು ಹಾಕಿ ನೋಡೋ ಅವುಗಳನ್ನು ಮಾತ್ರ ಏನದ ಅದು ಗಣನೆಗೆ ತೆಗೆದುಕೊಳ್ಳುವಂಥದ್ದು. ಇದು ಅಕ್ಷರಗಳು ಓದುವುದಿಲ್ಲ. ವೃತ್ತ ಮತ್ತು ಚೌಕಗಳನ್ನು ಮಾತ್ರ ಯಂತ್ರದ ಮೂಲಕ ಗುರುತಿಸುವಂಥ ತಂತ್ರಜ್ಞಾನ ಇದು. ಯಾವುದು? OMR ವಿಸ್ತೃತ ರೂಪ ಏನು? ಆಪ್ಟಿಕಲ್ ಮಾರ್ಕ್ ರಿಕಾಗ್ನಿಷನ್. ಇದು ಅಕ್ಷರ ಓದುವುದಿಲ್ಲ, ವೃತ್ತ ಮತ್ತು ಚೌಕಗಳನ್ನು ಮಾತ್ರ ಗುರುತಿಸ್ತದ, ಅದನ್ನು ಮಾತ್ರ ಕನ್ಸಿಡರ್ ಮಾಡ್ತದ. ಅಂಥದಕ್ಕೆ ನಾವೇನಂತೀವಿ? OMR ಅಂತೀವಿ. ಈ ನೆಕ್ಸ್ಟ್ ಇನ್ನೊಂದು OMR ಅಂತ MICR ಅಂತ ಬರ್ತದೆ. MICR ಅಂತಕ್ಕಂಥದ್ದು ಎಲ್ಲಿ ಬಳಸ್ತಾರೆ ಅಂತಂದರೆ ಇದು ಬ್ಯಾಂಕ್ಗಳಲ್ಲಿ ಬಳಸ್ತಾರೆ. ಎಲ್ಲಿ ಅಂದರೆ ಬ್ಯಾಂಕ್ಗಳಲ್ಲಿ ಬಳಸ್ತಾರೆ. ಮ್ಯಾಗ್ನೆಟಿಕ್ ಇಂಕ್ ಕ್ಯಾರೆಕ್ಟರ್ ರಿಕಾಗ್ನಿಷನ್ ಅಂತ ನಾವು ಕರಿತೀವಿ. ಇದು ಚಿನ್ನದ, ಕಾಗದದ ಅಥವಾ ಇಂಕ್ನಲ್ಲಿರುವ ವಿಶೇಷ ಅಕ್ಷರಗಳನ್ನು ಗುರುತಿಸಲು ಯಂತ್ರದ ಮೂಲಕ ಓದಲು ಸಾಧ್ಯವಾಗುವ ತಂತ್ರಜ್ಞಾನ ಅಂತೀವಿ. ಇದು ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಮುಖ್ಯವಾಗಿ ಚೆಕ್ಗಳು, ಡ್ರಾಫ್ಟ್ಗಳು, ಹಣಕಾಸು ಇಲಾಖೆಗಳು ಓದಲು ಬಳಸುತ್ತಾರೆ. ಅಂದರೆ ಇದು ಚೆಕ್ ಅದಂತ ತಿಳ್ಕೊಳ್ರಿ. ನೋಡ್ರಿ ಇಲ್ಲಿ ನೋಡ್ರಿ, ಇಲ್ಲಿ ಇದು ಚೆಕ್ ಅದ. ಚೆಕ್ಕಿನ ಚಿತ್ರ ಏನದ ನಿಮಗೆ ಕೊಟ್ಟಿದ್ದೀನಿ. ಈ ಚೆಕ್ನಲ್ಲಿ ಕೆಲವೊಂದು ನಂಬರ್ಸ್ ಇರ್ತವೆ. ಈ ನಂಬರ್ಸ್ ಇದೆ ನೋಡ್ರಿ. ಈ ನಂಬರ್ಸನ್ನು ಸ್ಕ್ಯಾನ್ ಅಂದರೆ ಇದರೊಳಗೆ ಇಡಬೇಕು. ಈ ಚೆಕ್ಕನ್ನು ಅದರಲ್ಲಿಟ್ಟರೆ ಈ ನಂಬರ್ ಸ್ಕ್ಯಾನ್ ಮಾಡ್ತದೆ. ಅದು MICR. ಈ MICR ಇದು ಬ್ಯಾಂಕಿನ ಕ್ಷೇತ್ರದಲ್ಲಿ ಇದನ್ನು ನಾವು ಏನದ ಅಲ್ಲಿ ಒರಿಜಿನಲ್ ಚೆಕ್ ಇದೆಯೋ ಅಥವಾ ಡೂಪ್ಲಿಕೇಟ್ ಚೆಕ್ಕು ಅಂತ ಏನದ ಕನ್ಸಿಡರ್ ಮಾಡುವಂಥದ್ದು ಏನದ ಈ MICR. ಇದು ಕೂಡ ಇನ್ಪುಟ್ ಸಾಧನ ಅಂತ ನಾವು ಕರಿತೀವಿ. ನೆಕ್ಸ್ಟ್ ನೋಡಿದಾಗ ಬಾರ್ಕೋಡ್ ರೀಡರ್ ಅಂತ ನಾವು ನೋಡ್ತೀವಿ. ಇದೆಲ್ಲಿ ಬಳಸ್ತೀವಿ ಅಂತಂದರೆ ಜಾಸ್ತಿ ಮಾಲ್ಗಳಲ್ಲಿ, ಖರೀದಿ ಅಂಗಡಿಗಳಲ್ಲಿ ಇವುಗಳನ್ನು ಬಳಸ್ತೀವಿ. ಬಾರ್ಕೋಡ್ ರೀಡರ್ ಅಂತಂದರೆ ಬಾರ್ಕೋಡ್ ಅನ್ನುವುದು ಓದುತ್ತಿರುವ ಡೇಟಾವನ್ನು ಕಂಪ್ಯೂಟರ್ಗೆ ಅಥವಾ ಸಿಸ್ಟಮ್ಗೆ ಕಳುಹಿಸುವ ಸಾಧನ. ಇದು ವಸ್ತುವಿನ ಬೆಲೆ, ಗುಣಮಟ್ಟ, ಸಮಗ್ರ ಮಾಹಿತಿ ಒದಗಿಸುತ್ತದೆ. ಏನೋ ಒಂದು ವಸ್ತುವಿನ ಪರ್ಚೇಸ್ ಮಾಡೋಕ್ಕೆ ಹೋಗಿದ್ದೀರಿ ಅಂತ ತಿಳ್ಕೊಳ್ರಿ. ಆ ವಸ್ತುವಿನಾಗ ಏನದ ಬಾರ್ಕೋಡ್ ಅಂದರೆ ಲೈನ್ ಇರ್ತಾವೆ ನೋಡ್ರಿ. ಇಲ್ಲಿ ಈ ರೀತಿ ಇರ್ತಾವೆ ನೋಡ್ರಿ. ಅದನ್ನು ಈ ಒಂದು ಸಾಧನದಿಂದ, ಬಾರ್ಕೋಡ್ ರೀಡರ್ ಸಾಧನದಿಂದ ಅದನ್ನು ಕ್ಲಿಕ್ ಮಾಡಿದರೆ ಸಾಕು, ಅದರ ಕಿರಣಗಳು ಇದರ ಮೇಲೆ ಬಿದ್ದು ಈ ವಸ್ತುವಿನ ಬೆಲೆ ಮತ್ತು ಗುಣಮಟ್ಟವನ್ನು ಕಂಪ್ಯೂಟರ್ನಾಗ ಡಿಸ್ಪ್ಲೇ ಆಗ್ತಿರ್ತದೆ. ಅದನ್ನು ನಾವು ಬಾರ್ಕೋಡ್ ರೀಡರ್ ಅಂತ ನಾವು ಕರಿತೀವಿ. ಸಾಕಷ್ಟು ಸಾರಿ ಕೇಳಿದ್ದಾನೆ. 2019ರಲ್ಲಿ 2023ರಲ್ಲಿ ಕೇಳಿದ್ದಾನೆ. ಇದು ಟೀಚರ್ ಪೋಸ್ಟ್ಗೆಲ್ಲ ಇದು ಕೇಳಿದ್ದಾನೆ ಅಂತಂದರೆ ಏನು ಕೇಳಿದ್ದಾನೆ ಅಂತಂದರೆ ಬಾರ್ಕೋಡ್ ರೀಡರು ಎಲ್ಲಿ ಬಳಸ್ತಾರ, ಬಾರ್ಕೋಡ್ ರೀಡರಿಂದ ಏನು ನೀವು ಮಾಹಿತಿಯನ್ನು ತಗೊತೀರಿ ಅಂತ ಕೇಳಿದ್ದಾನೆ. ಹಾಗಾದರೆ ಬಾರ್ಕೋಡ್ ರೀಡರ್ನಿಂದ
ಒಂದು ವಸ್ತುವಿನ ಬೆಲೆ, ಆ ವಸ್ತುವಿನ ಗುಣಮಟ್ಟ, RS ಆಗಿರ್ಬೋದು, ಅದ್ರದ್ದು ಕ್ವಾಲಿಟಿ ಆಗಿರ್ಬೋದು, ನಾವೇನದ ನೋಡ್ತೀವಿ. ಯಾವುದ್ರ ಮುಖಾಂತರ? ಬಾರ್ಕೋಡ್ ರೀಡರ್ ಮುಖಾಂತರ. ಇಷ್ಟು ಇವತ್ತಿನ ಇನ್ಪುಟ್ ಸಾಧನಗಳ ಬಗ್ಗೆ ಏನದ ಮಾತಾಡಿದ್ವಿ. ನಾಳಿನ ನೆಕ್ಸ್ಟ್ ಕ್ಲಾಸ್ನಲ್ಲಿ ಔಟ್ಪುಟ್ ಸಾಧನಗಳಂತ ನಾವು ನೋಡೋಣ. ಔಟ್ಪುಟ್ ಸಾಧನ ಬಗ್ಗೆ ಏನದ ನಾಳಿನ ಕ್ಲಾಸಸ್ಸಲ್ಲಿ ಏನದ ಸಂಪೂರ್ಣವಾಗಿ ತಿಳ್ಕೊಳ್ಳೋಂತ ಹೇಳ್ತಾ ಇವತ್ತಿನ ಕ್ಲಾಸಸ್ ಇಲ್ಲಿಗೆ ಮುಗಿಸ್ತಿದ್ದೀನಿ. ಇದ್ರ ಮೇಲೆ ಏನದ ನಾಳಿನ ದಿವಸ MCQ ಮಾದರಿಯ ಪ್ರಶ್ನೆಗಳನ್ನು ನಿಮಗೆ ಹಾಕಿರ್ತೀನಿ ಗ್ರೂಪಲ್ಲಿ. ತಾವೆಲ್ಲರೂ ಕೂಡ ಏನದ ಆ ಒಂದು ಗ್ರೂಪಿಗೆ ಜಾಯಿನ್ ಆಗಿ ಆ ಒಂದು ಟೆಸ್ಟ್ ಸಿರೀಸನ್ನು ನೀವು ಅಟೆಂಡ್ ಮಾಡಬೇಕು ಅಂತ ಹೇಳ್ತಾ ತಮ್ಮೆಲ್ಲ